ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ನಿಮ್ಮ ಚರ್ಮದ ಮುಖದ ಕಾಂತಿಗಾಗಿ ಮತ್ತು ಬೆಳ್ಳಗಾಗೋಗೋಸ್ಕರ ಒಂದು ಸುಲಭವಾದ ಮನೆಮದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಹೇಗೆ ತಯಾರು ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು ಮತ್ತು ವಾರದಲ್ಲಿ ಎಷ್ಟು ಸರಿ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈಗ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಓನ್ಲಿ 2 ವಸ್ತುಗಳಿದ್ರೆ ಸಾಕು. ಇದಕ್ಕೆ ಏನಂದರೆ ಚಿಯಾ ಸೀಡ್ಸ್ ಅಂತಂದು ಅಂಗಡಿಯಲ್ಲಿ ಸಿಗುತ್ತೆ. ಇದು ನೀವು ಡಿಮಾರ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ಯಾವ್ದಾರು ಮಾಲ್ಗಳಲ್ಲೇ ಸಹ ಸಿಗ್ತದೆ. ಇದನ್ನು ಕೇಳಿ ತೆಗೆದುಕೊಂಬನ್ನಿ. ಈ ಚಿಯಾ ಸೀಡ್ಸು 1 ಟೀ ಸ್ಪೂನಷ್ಟು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಹಸಿಯಾದ ಹಾಲನ್ನು ಹಾಕಬೇಕು, ಅಂದರೆ ಕಾಯಿಸಿರಬಾರ್ದು, ಅಂದರೆ ರಾ ಮಿಲ್ಕನ್ನು. ಅದಕ್ಕೆ ಎಷ್ಟು ಮುಳುಗೋವರೆಗೂ, ಅದಕ್ಕೆ ಎಷ್ಟು ಮುಳುಗಾಕ ಆಗುತ್ತೋ ಅಷ್ಟು ಮಾತ್ರ ಹಾಲನ್ನು ಮಿಕ್ಸ್ ಮಾಡಿ ಹಾಕಿ ಒಂದು 20 ನಿಮಿಷ ಹಾಗೆ ಮುಚ್ಚಿಬಿಟ್ಟು ಇಟ್ಬಿಡಿ. 20 ನಿಮಿಷ ಆದಮೇಲೆ ಅದು ಚಿಯಾ ಸೀಡ್ಸು ಆ ಮಿಲ್ಕನ್ನು ಅಬ್ಸರ್ವ್ ಮಾಡಿರ್ತದೆ, ಗಟ್ಟಿಯಾಗಿರ್ತದೆ. ಆಮೇಲೆ ಏನು ಮಾಡ್ಬೇಕಂದ್ರೆ, ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಬಿಡಿ ನೀಟಾಗಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಮೊದಲು ಫಸ್ಟ್ ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ತಣ್ಣೀರಿನಿಂದ. ತೊಳೆದು ಆದಮೇಲೆ ಇದು ಪೇಸ್ಟ್ ಮಾಡ್ಕೊಂಡಿರ್ತಲ್ಲ, ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 5ರಿಂದ 10 ನಿಮಿಷ ಬಿಟ್ಬಿಡಿ. ಡ್ರೈ ಆದಮೇಲೆ ಮುಖವನ್ನು ತೊಳ್ಕೊಳ್ಳಿ. ಇದನ್ನು ವಾರದಲ್ಲಿ ಒಂದು 2 ಸರಿ ಮಾಡಿ. ಈ ಥರ ಮಾಡ್ತಾ ಬನ್ನಿ, ನಿಮ್ಮ ಮುಖದಲ್ಲಿ ಚೇಂಜಸ್ ನೀವು ಖಂಡಿತ ಕಾಣ್ತೀರಾ. ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ನನ್ನ ಹಿಂದಿನ ವಿಡಿಯೋಗಳನ್ನು ಸಹ ನೀವು ನನ್ನ ಬ್ಲಾಗ್ಸ್ಗೆ ಬಂದು ನೋಡ್ಬೋದು. ಇನ್ನೂ ಉಪಯುಕ್ತ ಮಾಹಿತಿಗಳು ನಾನು ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಈ ವಿಷಯದೊಂದಿಗೆ ಮತ್ತೆ ಮುಕ್ತಾಯ ಮಾಡೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.